ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆರವರ ಸುಪುತ್ರರಾದಂಥ ಮರಿ ಖರ್ಗೆ ಅವರು, ಪ್ರಿಯಾಂಕ ಖರ್ಗೆ ಅವರು ಅನೇಕ ಬಾರಿ ನಾನು ಇಂಟರ್ನ್ಯಾಷನಲ್ ಲೀಡರ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಷಯಗಳಲ್ಲೆಲ್ಲ ಮಾತಾಡ್ತಾನೆ ಇರ್ತಾರೆ. ನಾವು ಅವರು ಎಲ್ಲರೂ ಸಿಕ್ಕದಂಥ ಸಂದರ್ಭದಲ್ಲಿ ಯಾಕೆ ಸಂಬಂಧಪಡದೇ ಇರತಕ್ಕಂಥ ವಿಷಯಗಳಲ್ಲೆಲ್ಲ ನೀವು ಮುಖ ತೋರಿಸ್ತೀರಿ, ಏನಿದೆಯೋ ಅದನ್ನು ಲಿಮಿಟ್ ಕ್ರಾಸ್ ಮಾಡಿ ನೀವೆಲ್ಲ ಮಾತಾಡ್ತಾ ಇದ್ದೀರಿ ಅಂತಲೂ ಸುಮಾರು ಸಲ ಅನೇಕ ಜನ ಮುಖಂಡರುಗಳು ಅವರಿಗೆ ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಉಂಟು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಡಿ ಕೆ ಶಿವಕುಮಾರ್ ಒಂದು ಕಡೆ ನಾನು ಮುಖ್ಯಮಂತ್ರಿ ಆಗಬೇಕಂತಿದ್ರೆ, ಸಿದ್ದರಾಮಯ್ಯನವ್ರು ನಾನು ಬಿಡಲ್ಲ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದರೆ, ಪ್ರಿಯಾಂಕ್ ಖರ್ಗೆ ಅವರು ನಾನು RSSನ್ನು ನಮ್ಮ ಸರ್ಕಾರ ಬಂದರೆ ಬ್ಯಾನ್ ಮಾಡ್ತೀರಿ ಅಂತ ಹೇಳೋದ್ರ ಮುಖಾಂತರ ನಾವು ಟೀಕೆ ಮಾಡೋದ್ರಲ್ಲಿ ಇವರಿಬ್ಬರಿಗಿನ್ನ ನಾನೇ ಮೇಲೂ, ನನ್ನನ್ನೇ ಮುಖ್ಯಮಂತ್ರಿ ಮಾಡ್ರಿ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಸಂಬಂಧಪಡದೇ ಇರತಕ್ಕಂಥ ವಿಷಯಗಳಲ್ಲಿ, ಅವ್ರ ಇಲಾಖೆಗೆ ಸಂಬಂಧಪಡದೇ ಇರತಕ್ಕಂಥ ವಿಷಯಗಳಲ್ಲಿ ಅನೇಕ ಬಾರಿ ಬೇಕಾಬಿಟ್ಟು ಮಾತಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನರೇಗಾ ಅಲ್ಲಿ ಕೆಲಸ ಮಾಡೋಂಥ ಟೈಮಲ್ಲಿ ಅವ್ರ ಇಲಾಖೆಗೆ ಸಂಬಂಧಪಟ್ಟಂಗೆ ಗಂಡು ಮಕ್ಕಳು ಕೆಲಸ ಮಾಡ್ತಾಯಿದ್ರೆ ಹೆಣ್ಮಕ್ಳಿಗೆ ಸೀರೆ ಉಡಿಸಿ ಅದನ್ನು ಬಿಲ್ಗಳು ಮಾಡಿರ್ತಕ್ಕಂಥದ್ದು, ಒಂದು ಕಡೆ ತಿಪ್ಪೇಶ ಬಪ್ಪೇಶ ಅಂತ ಹೇಳ್ಬಿಟ್ಟು ಹೆಸರು ಸೇರಿಸಿದ್ರೆ ಇನ್ನೊಂದು ಕಡೆ ಸುರೇಶ ರಮೇಶ ಅಂತ ಹೇಳ್ಬಿಟ್ಟು ಸೇರಿಸಂಥದ್ದು, ಮತ್ತು ಅನೇಕ ಕಡೆ ಒಂದೇ ಕಡೆ ಕೆಲಸ ಮಾಡೋಂಥವ್ರನ್ನ 4-5 ಕಡೆ ನರೇಗಾಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ರೀತಿಯಲ್ಲಿ ಅಪ್ಲೋಡ್ ಮಾಡಿಸಿ ಸುಮಾರು ಜನ ಹೆಣ್ಮಕ್ಳಿಗೆ ಬುರ್ಕಿಗಳನ್ನು ಹಾಕಿ ನರೇಗಾಗಳಲ್ಲಿ ಸಾವಿರಾರು ಕೋಟಿ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಈ ಪ್ರಿಯಾಂಕ್ ಖರ್ಗೆ ಅವರ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಗ್ರಾಮಗಳನ್ನು ಏನು ಡೆವಲಪ್ಮೆಂಟ್ ಮಾಡಬೇಕಂತ ಹೇಳ್ಬಿಟ್ಟು ಹೇಳಿ ಅವರಿಗೆ ಇತ್ತು ಆ ಇಲಾಖೆ, ಅದರಲ್ಲಿ ಇಡೀ ಗ್ರಾಮಗಳನ್ನ ಅವ್ಯವಸ್ಥೆಗೆ ತಗೊಂಡೋಗಿರ್ತಕ್ಕಂಥ ಖಳನಾಯಕರು ಪ್ರಿಯಾಂಕ್ ಖರ್ಗೆ ಅವರು. ಏನೋ ನಾನೇ ಮೇಧಾವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇರ್ತಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಮತ್ತು ಅಲ್ಲಮ ಪ್ರಭು ಪಾಟೀಲ್ ಯಾರಿದ್ದಾರೆ ಶಾಸಕರು, ಅವರ ಆಪ್ತ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಖಂಡೆ ಅನ್ನೋರು ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆಗಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ, ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ. ಹಿಂದೆನೂ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಡ್ರಗ್ಸ್ ಇದರಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹಾಯ ಮಾಡಿ ಅವರನ್ನು ಬಿಡುಗಡೆ ಮಾಡಿಸಿರ್ತಕ್ಕಂಥದ್ದು ಉದಾಹರಣೆ ಇದೆ. ಹಾಗಾಗಿ ಕಾಂಗ್ರೆಸ್ ಇತಿಹಾಸದಲ್ಲಿ ಅವರ ನಾಯಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಅವರ ಹಿಂಬಾಲಕರು, ಅವರ ಸಚಿವರುಗಳು ಮತ್ತು ಅವರ ಪಾರ್ಟಿಯಲ್ಲಿ ಕೆಲಸ ಮಾಡೋಂಥ ಅನೇಕ ಮುಖಂಡರುಗಳು ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಕಲಬುರಗಿಯಲ್ಲಿ ಏನು ನಮ್ಮ ಚಲವಾದಿ ನಾರಾಯಣಸ್ವಾಮಿಯವರು ಅವ್ರು ಯಾವ ರೀತಿ ರಿಪಬ್ಲಿಕ್ ಗುಲ್ಬರ್ಗಿ ಅನ್ನೋ ಲೆಕ್ಕಾಚಾರದಲ್ಲಿ ದರ್ಬಾರ್ ಮಾಡ್ತಾ ಇದ್ದಾರೆ. ESI ಹಾಸ್ಪಿಟ್ಲು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದ್ರೇನು ಅದರಲ್ಲಿ ಖರ್ಗೆ ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಹೆಸರು ಬರೋದ್ರ ಮುಖಾಂತರ ಯಾವ ರೀತಿ ಅದನ್ನು ಇದು ಮಾಡಿದರು ಅಂಥೇಳಿ ಎಲ್ಲ ಮಾಧ್ಯಮಗಳಲ್ಲೂ ಹೇಳಿದರು. ಇವ್ರು ಯಾವ ರೀತಿ KDBಯಲ್ಲಿ 5 ಎಕರೆ ಜಮೀನು ಕಬಳಿಸೋಕೆ ಹೋಗಿದ್ದಾರೆ ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ದಾದಮೇಲೆ ಆ ಜಮೀನನ್ನು ಮತ್ತೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಅಂದರೆ ಒಂದು ಸಲ ತಪ್ಪು ಮಾಡಿದ್ದಾದಮೇಲೆ ಸಿದ್ದರಾಮಯ್ಯನವರು ಯಾವ ರೀತಿ ಮೂಢ ಹಗರಣದಲ್ಲಿ 14 ಸೈಟ್ಗಳನ್ನು ತಗೊಂಡಿದ್ರು, ನಾನು ಕೊಡಲ್ಲ ವಾಪಸ್ 60 ಕೋಟಿ ಕೊಡಬೇಕು ಅಂತ ಹೇಳಿದ್ದಾದಮೇಲೆ ನಾವು ರಾಜ್ಯಾಧ್ಯಕ್ಷ ಆದಂಥ
ವಿಜೇಂದ್ರಣ್ಣವರು ಮತ್ತು ಅಶೋಕಣ್ಣವ್ರ ನೇತೃತ್ವದಲ್ಲಿ ಹಲವಾರು ಮುಖಂಡರುಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಂಥ ಸಂದರ್ಭದಲ್ಲಿ ಆ ಸೈಟ್ಗಳನ್ನು ವಾಪಸ್ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ದೀರಿ. ಅಂದರೆ ಇವ್ರ ಉದ್ದೇಶ ಏನಂದರೆ, ಒಂದ್ಸಲಿ ಸ್ಟೇಷನಲ್ಲಿ FIR ಆಗಿದ್ದಾದಮೇಲೆ ಅವ್ರು ಕಳ್ಳರು ಅಂತ ಸಾಬೀತಾದಮೇಲೆ ಕೋರ್ಟಲ್ಲಿ ಕೇಸ್ ಇರೋವಾಗ ನಾನು ಕಳ್ತನ ಮಾಡಿರೋದು ವಾಪಸ್ ಕೊಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದರೆ ಅದು ಕೇಸ್ ಖುಲಾಸೆ ಆಗೋತೈತಾ?